ನಮಸ್ಕಾರ ಪ್ರಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಕೂಡ ಕ್ರಿಸ್ತ ಯೇಸುವಿನ ನಾಮದಲ್ಲಿ ಈ ಒಂದು ಆತ್ಮೀಯ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಆಹ್ವಾನವನ್ನು ಬಯಸ್ತೇನೆ. ನಾವು ದೇವರ ವಾಕ್ಯವನ್ನು ಕಲಿಯುವಂತಹ ಇಂತಹ ಒಂದು ಒಳ್ಳೆಯ ಸದವಕಾಶವನ್ನು ಮಾಡಿಕೊಟ್ಟಂತಹ ಆ ದೇವಾದಿ ದೇವನಿಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ ನಾವು ದೇವರ ವಾಕ್ಯವನ್ನು ಕಲಿಯುವ ಹಾಗೆ ಒಂದು ಪ್ರಾರ್ಥನೆಯ ಮುಖಾಂತರ ನಾವು ಮುಂದೆ ಹೋಗುವಂಥವರಾಗೋಣ. ಪ್ರಾರ್ಥಿಸುವ. ಪರಲೋಕದಲ್ಲಿರುವ ಪರಮ ಪೂಜ್ಯನಾದ ನಮ್ಮ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಕರ್ತನೆ. ಅಪ್ಪ ಸ್ವಾಮಿ, ವಿಶೇಷವಾಗಿ ಈ ಒಂದು ಸಂದರ್ಭದಲ್ಲಿ ನಿನ್ನ ವಾಕ್ಯವನ್ನು ಕಲಿಯುವಂತೆ ನಮ್ಮನ್ನು ಕರ್ತನೆ ಕಾದು ಕಾಪಾಡಿ ಇಲ್ಲಿಯವರೆಗೂ ನಡೆಸಿದ್ದಿ ಕೋಟ್ಯಾನುಕೋಟಿ ಸ್ತೋತ್ರ. ನಿನ್ನ ವಾಕ್ಯವನ್ನು ನಾವು ಕಲಿಯಲು ಹೋಗುತ್ತಿರುವಾಗ ನಮ್ಮೊಟ್ಟಿಗೆ ಮಾತನಾಡು ಸ್ವಾಮಿ. ವಿಶೇಷವಾಗಿ ಪ್ರಿಯ ಕೇಳುಗರನ್ನು ಹೇರಳವಾಗಿ ಆಶೀರ್ವದಿಸಬೇಕೆಂದು ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ, ಆಮೇನ್. ಪ್ರಿಯರೇ, ಕಳೆದ ಕೆಲವು ಸಂಚಿಕೆಗಳಿಂದ ನಾವು ಅಂತ್ಯಕಾಲದಲ್ಲಿ ಜನರು ಯಾವ ರೀತಿ ಇರ್ತಾರೆ ಎಂಬುದರ ಕುರಿತಾಗಿ ಸುದೀರ್ಘವಾಗಿ ದೇವರ ವಾಕ್ಯವನ್ನು ಕಲಿಯುತ್ತಾ ಬಂದಿದ್ದೇವೆ. ಈ ಒಂದು ಸಂಚಿಕೆಯಲ್ಲಿ ಉಪಕಾರವನ್ನು ನೆನೆಸಿದವರ ಕುರಿತಾಗಿ ಕಲಿಯಲು ಹೋಗ್ತಾ ಇದ್ದೇವೆ. ಪ್ರಿಯರೇ, ಪೌಲನು ತಿಮೋತಿಯನಿಗೆ ಬರೆಯುತ್ತಾ 2ನೇ ತಿಮೋತಿ 3ನೇ ಅಧ್ಯಾಯ 1-5 ವಾಕ್ಯಗಳಲ್ಲಿ ಈ ಒಂದು ಮಾತುಗಳನ್ನು ಮಾತನಾಡ್ತಾ ಇದ್ದಾನೆ. ಬನ್ನಿ ದೇವರ ವಾಕ್ಯವನ್ನು ನಾವು ಓದೋಣ. ಆದರೆ ಕಡೆ ದಿವಸಗಳಲ್ಲಿ ಕಠಿಣ ಕಾಲಗಳು ಬರುವೆಂಬುದನ್ನು ತಿಳಿದುಕೋ. ಮನುಷ್ಯರು ಸ್ವಾರ್ಥ ಚಿಂತಕರು, ಹಣದಾಸೆಯವರು, ಬಡಾಯಿ ಕೊಚ್ಚುವವರು, ಅಹಂಕಾರಿಗಳು, ದೂಷಕರು, ತಂದೆ ತಾಯಿಗಳಿಗೆ ಅವಿಧೇಯರು, ಉಪಕಾರವನ್ನು ನೆನೆಸದವರು, ಇಂಥವರೆಲ್ಲ ಕೂಡ ಇರ್ತಾರೆ. ಜಾಗರೂಕನಾಗಿರು, ಇವರಿಂದ ನೀನು ದೂರವಿರು, ಇಂತಹವರ ಸಹವಾಸವನ್ನು ಮಾಡಬೇಡ ತಿಮೋತಿ ಎಂಬುದಾಗಿ ಪೌಲನು ತಿಮೋತಿಯನಿಗೆ ಒಂದು ಉಪದೇಶವನ್ನು ತಿಳಿಸ್ತಾ ಇದ್ದಾನೆ. ಪ್ರಿಯರೇ, ಈ ದಿವಸದಲ್ಲಿ ನಾವು ಉಪಕಾರವನ್ನು ನೆನೆಸಿದವರ ಕುರಿತಾಗಿ ಕಲಿತಾ ಇದ್ದೇವೆ. ಕಳೆದ ಕೆಲವು ಸಂಚಿಕೆಗಳಲ್ಲಿ ನಾವು ನೋಡುವಾಗ ಸ್ವಾರ್ಥಪ್ರಿಯರ ಬಗ್ಗೆ ನಾವು ಕಲಿತಿದ್ದೇವೆ, ಹಣದಾಸೆಯುಳ್ಳವರ ಬಗ್ಗೆ ನಾವು ಕಲಿತಿದ್ದೇವೆ, ಬಡಾಯಿ ಕೊಚ್ಚಿಕೊಳ್ಳುವವರ ಕುರಿತಾಗಿ ಕಲಿತಿದ್ದೇವೆ, ಅಹಂಕಾರಿಗಳ ಕುರಿತಾಗಿ ಕಲಿತಿದ್ದೇವೆ, ದೂಷಕರ ಕುರಿತಾಗಿ ಕಲಿತಿದ್ದೇವೆ, ತಂದೆ ತಾಯಿಗಳಿಗೆ ಅವಿಧೇಯರಿರ್ತಾರೆ ಅವರ ಕುರಿತಾಗಿಯೂ ಕೂಡ ನಾವು ಕಲಿತಿದ್ದೇವೆ. ಈ ಸಂಚಿಕೆಯಲ್ಲಿ ನಾವು ಉಪಕಾರವನ್ನು ನೆನೆಸಿದವರ ಕುರಿತಾಗಿ ಕಲಿಯಲು ಹೋಗ್ತಾ ಇದ್ದೇವೆ. ಉಪಕಾರವನ್ನು ನೆನೆಸಿದವರು, ಒಂದು ಪೋಸ್ಟ್ ಆಫೀಸ್ಗಾಗಲಿ ಒಂದು ಬ್ಯಾಂಕ್ಗಾಗಲಿ ಹೋದಾಗ ಯಾರೋ ಒಬ್ಬರು ಪೆನ್ನನ್ನು ಕೇಳ್ತಾರೆ. ಆ ಪೆನ್ನನ್ನು ತೆಗೆದು ಅವರು ಕೊಡ್ತೇವೆ. ಅವರು ಬಳಸಿದ ನಂತರ ತೆಗೆದುಕೊಂಡು ಬಂದು ಆ ಪೆನ್ನನ್ನು ನಿಮಗೆ ಹಿಂತಿರುಗಿಸುವಾಗ ಹೇಳ್ತಾರೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮೇಡಮ್, ಉಪಕಾರವನ್ನು ಮಾಡಿದ್ರಿ, ನಿಮಗೆ ವಂದನೆ ಎಂಬುದಾಗಿ ಅವರು ಹೇಳಿ ಅಲ್ಲಿಂದ ತೆರಳುವುದುಂಟು. ಒಂದು ಸಣ್ಣ ಪೆನ್ನನ್ನು ಕೊಟ್ಟಿದ್ದಕ್ಕೆ ಅವ್ರು ಏನು ಮಾಡ್ತಾರಪ್ಪ ಅಂತಂದರೆ ಉಪಕಾರವನ್ನು ಅವರು ಏನು ಮಾಡ್ತಾರಪ್ಪ ಅಂತಂದರೆ ಥ್ಯಾಂಕ್ಸ್ ಮುಖಾಂತರ, ವಂದನೆಗಳ ಮುಖಾಂತರ ಅವರು ತಿಳಿಯಪಡಿಸಿ ಹೋಗ್ತಾ ಇರ್ತಾರೆ. ಪ್ರಿಯರೇ, ನಮ್ಮ ಜೀವನದಲ್ಲಿ ಅನೇಕ ಉಪಕಾರಗಳನ್ನು ದೇವರು ಮಾಡಿದ್ದಾನೆ. ಆ ಉಪಕಾರಗಳನ್ನು ಮರೆತು ಉಪಕಾರವನ್ನು ನೆನೆಸದೆ ಕೆಲವೊಮ್ಮೆ ನಾವು ಜೀವಿಸುತ್ತಾ ಇರ್ತೇವೆ. ಪ್ರಿಯರೇ, ನಮ್ಮ ಮನೆಗಳಲ್ಲೂ ಸಹ ತಂದೆ ತಾಯಿಗಳಿಗೆ ವಿರೋಧವಾಗಿ ಕೆಲವು ಮಾತುಗಳು ಬಂದಾಗ ಹಿರಿಯರ ಬಾಯಲ್ಲಿ ಬರುವಂತಹ ಮಾತು, ಇವನು ಉಪಕಾರವನ್ನೇ ಮರೆತು ಬಿಟ್ಟಿದ್ದಾನೆ, ನಾನು ಎಷ್ಟೋ ಸಹಾಯವನ್ನು ಮಾಡಿದ್ದೆ ಅವನಿಗೆ, ನಾನು ಎಷ್ಟೋ ಸಹಾಯವನ್ನು ಮಾಡಿದರೂ ಸಹ ಆ ಸಹಾಯವನ್ನು ಅವನು ಮರೆತಿದ್ದಾನೆ ಎಂಬುದಾಗಿ ಮಾತನಾಡ್ತಾ ಇರ್ತಾರೆ. ಪ್ರಿಯರೇ, ನಾವು ಆ ರೀತಿ ಯಾವುದೇ ಕಾರಣಕ್ಕೂ ಕೂಡ ಇರಬಾರದು. ದೇವರ ಮಕ್ಕಳಾಗಿ ದೇವರು ಮಾಡಿದಂತಹ ಪ್ರತಿ ಉಪಕಾರವನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ಅಷ್ಟೇ ಅಲ್ಲ, ವಿಧೇಯತೆಯನ್ನು ತೋರಿಸುವಂತಹ ಮಕ್ಕಳಾಗಿ ನಾವು ಜೀವಿಸಬೇಕು ಎಂಬುದಾಗಿ ಸತ್ಯವಾಕ್ಯ ನಮಗೆ ತಿಳಿಸ್ತಾ ಇದೆ. ನೋಡಿ, ಪೌಲನು ಹೇಳ್ತಿರೋದೇನಪ್ಪ ಅಂತಂದರೆ, ಕಡೇ ದಿವಸಗಳಲ್ಲಿ ಕಠಿಣ ಕಾಲಗಳು ಬರ್ತವೆ. ಯಾವುವು ಕಡೇ ದಿವಸಗಳು? ಕಡೇ ದಿವಸಗಳು ಯಾವಾಗ ಪ್ರಾರಂಭವಾದವು ಎಂಬುದನ್ನು ಒಂದು ಸಾರಿ ನಾವು ನೋಡೋಣ. ನೋಡಿ, ಇಲ್ಲಿ ಪೌಲನು ಹೀಬ್ರಿಯರಿಗೆ ಬರೆಯುತ್ತಾ ಹೇಳ್ತಾನೆ, 1ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಸತ್ಯವಾಕ್ಯ ಈ ರೀತಿ ಹೇಳುತ್ತೆ. ದೇವರ ವಾಕ್ಯ ಏನು ಹೇಳುತ್ತೆ ನೋಡಿ, ಪುರಾತನ ಕಾಲದಲ್ಲಿ ನಮ್ಮ ಪಿತೃಗಳ ಸಂಗಡ ಪ್ರವಾದಿಗಳ ಬಾಯಿಯಿಂದ ಭಾಗವಾಗಿಯೂ ವಿಧ ವಿಧವಾಗಿಯೂ ಮಾತನಾಡಿದ ದೇವರು ಈ ಅಂತ್ಯದ ದಿನಗಳಲ್ಲಿ ನಮ್ಮ ಸಂಗಡ ಮಗನ ಮುಖಾಂತರ ಮಾತನಾಡಿದ್ದಾನೆ. ನಮ್ಮ ಪೂರ್ವಿಕರ ಸಂಗಡ, ನಮ್ಮ ತಂದೆ ತಾಯಿಗಳ ಸಂಗಡ
ದೇವರು ವಿಧ ವಿಧವಾಗಿ ನಾನಾ ಕಾಲಗಳಲ್ಲಿ ಪ್ರವಾದಿಗಳ ಮುಖಾಂತರ, ದೇವದೂತರ ಮುಖಾಂತರ ಮಾತನಾಡಿದ್ದಾನೆ. ಆದರೆ ಈ ಅಂತ್ಯದ ದಿನಗಳಲ್ಲಿ ದೇವರು ತನ್ನ ಮಗನ ಮುಖಾಂತರ ಮಾತನಾಡಿದ್ದಾನೆ ಎಂಬುದಾಗಿ ಪೌಲನು ತಿಳಿಸ್ತಾ ಇದ್ದಾನೆ. ಅಂದರೆ ಯೇಸು ಸ್ವಾಮಿಯವರ ಕಾಲದಿಂದ ಈ ಯುಗದ ಅಂತ್ಯವು ಪ್ರಾರಂಭವಾಯಿತು ಎಂಬುದಾಗಿ ಸತ್ಯವಾಕ್ಯ ನಮ್ಗೆ ಹೇಳ್ತಾ ಇದೆ. ಯೇಸು ಸ್ವಾಮಿಯವರು ಬೋಧನೆಯನ್ನು ಮಾಡಿದಂತಹ ಮೊಟ್ಟ ಮೊದಲನೇ ಬೋಧನೆ ಏನಪ್ಪ ಎಂಬುದಾಗಿ ನಾವು ನೋಡುವಾಗ, ನೀವೆಲ್ಲರೂ ಕೂಡ ಪಶ್ಚಾತ್ತಾಪ ಪಡಿರಿ, ದೇವರ ಕಡೆಗೆ ತಿರುಗಿಕೊಳ್ಳಿರಿ, ದೇವರ ರಾಜ್ಯವು ಬರಲಿದೆ, ಈ ಯುಗವು ಅಂತ್ಯವಾಗಲಿದೆ ಎಂಬುದಾಗಿ ಯೇಸು ಸ್ವಾಮಿಯವರು ಮೊಟ್ಟ ಮೊದಲನೇದಾಗಿ ಬೋಧನೆ ಮಾಡೋದನ್ನು ನಾವು ಕಾಣ್ತಿದ್ದೇವೆ. ಆದ್ದರಿಂದ ನಾವು ಒಂದನ್ನು ಅರ್ಥ ಮಾಡಿಕೊಳ್ಬೇಕು ಏನು ಎಂಬುದಾಗಿ ನಾವು ನೋಡುವಾಗ, ಯೇಸು ಸ್ವಾಮಿಯವರ ದಿವಸಗಳಿಂದ ಈ ಒಂದು ಯುಗದ ಅಂತ್ಯವು ಪ್ರಾರಂಭವಾಗಿದೆ ಎಂಬುದಾಗಿ. ಪೂರ್ವಕಾಲದಲ್ಲಿ ನಮ್ಮ ಹಿರಿಯರೊಟ್ಟಿಗೆ, ನಮ್ಮ ಪೂರ್ವಿಕರೊಟ್ಟಿಗೆ ನಾನಾ ವಿಧವಾಗಿ ಪ್ರವಾದಿಗಳ ಮುಖಾಂತರ, ದೇವದೂತರ ಮುಖಾಂತರ ದೇವರು ಮಾತನಾಡಿದ್ದಾನೆ. ಆದರೆ ಈ ಯುಗದ ಸಮಾಪ್ತಿಯಲ್ಲಿ, ಅಂತ್ಯದ ದಿನಗಳಲ್ಲಿ ತನ್ನ ಮಗನ ಮುಖಾಂತರ ದೇವರು ಮಾತನಾಡಿದ್ದಾನೆ ಎಂಬುದಾಗಿ ಸತ್ಯವಾಕ್ಯ ಹೇಳ್ತಾ ಇದೆ. ಆದ್ದರಿಂದ ಯೇಸು ಸ್ವಾಮಿಯವರ ಮೊದಲನೇ ಆಗಮನದಿಂದಲೇ ಈ ಯುಗದ ಅಂತ್ಯವು ಪ್ರಾರಂಭವಾಗಿದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಅಷ್ಟೇ ಅಲ್ಲ, ಇನ್ನೊಂದು ವಾಕ್ಯವನ್ನು ಕೂಡ ನಾವು ಓದಬಹುದು. ಮೊದಲನೇ ಪೇತ್ರ ಸತ್ಯವಾಕ್ಯ ಈ ರೀತಿ ಹೇಳುತ್ತೆ. ಮೊದಲನೇ ಪೇತ್ರ 1ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ಈ ರೀತಿ ತಿಳಿಸುತ್ತೆ, ಆತನು ಜಗದುತ್ಪತ್ತಿಗೆ ಮೊದಲೇ ಗೊತ್ತು ಮಾಡಲ್ಪಟ್ಟು ಅಂತ್ಯಕಾಲದಲ್ಲಿ ನಿಮಗಾಗಿ ಪ್ರತ್ಯಕ್ಷನಾದನು. ಇಲ್ಲಿ ಪೇತ್ರನು ತಿಳಿಸ್ತಾ ಇದ್ದಾನೆ, ಅಂತ್ಯಕಾಲದಲ್ಲಿ ನಿಮಗಾಗಿ ಆತನು ಪ್ರತ್ಯಕ್ಷನಾದನು ಎಂಬುದಾಗಿ. ಅಂದರೆ ಯೇಸು ಸ್ವಾಮಿಯವರ ಮೊದಲನೆಯ ಬರುಣದಿಂದಲೇ ಈ ಅಂತ್ಯಕಾಲ ಪ್ರಾರಂಭವಾಯಿತು ಎಂಬುದಾಗಿ ಸತ್ಯವಾಕ್ಯ ತಿಳಿಸ್ತಾ ಇದೆ. ಆದ್ದರಿಂದ ಈ ಅಂತ್ಯಕಾಲದಲ್ಲಿ ನಾವು ತಂದೆ ತಾಯಿಗಳಿಗೆ ಅವಿಧೇಯರನ್ನು ನೋಡ್ತೇವೆ, ದೂಷಕರನ್ನು ನೋಡ್ತೇವೆ, ಅಹಂಕಾರಿಗಳನ್ನು ನೋಡ್ತೇವೆ, ಚಾಡಿ ಹೇಳುವವರನ್ನು ನಾವು ನೋಡ್ತೇವೆ. ಅಷ್ಟೇ ಅಲ್ಲ, ಹಣದಾಸೆ ಉಳ್ಳವರನ್ನು, ಸ್ವಾರ್ಥ ಚಿಂತಕರನ್ನು ನಾವು ನೋಡ್ತೇವೆ. ಈ ದಿವಸದಲ್ಲಿ ನಾವು ಉಪಕಾರವನ್ನು ನೆನೆಸಿದವರ ಕುರಿತಾಗಿ ಕಲಿಯುತ್ತಿರುವಾಗ, ಅಂತ್ಯ ದಿವಸದಲ್ಲಿ ಉಪಕಾರವನ್ನು ನೆನೆಸಿದವರ ಕುರಿತಾಗಿ ಕೂಡ ದೇವರು ಮಾತನಾಡ್ತಾ ಇದ್ದಾನೆ. ಪ್ರಿಯರೇ, ನೋಡಿ, ದೇವರ ವಾಕ್ಯವನ್ನು ನಾವು ಗಮನಿಸೋದಾದರೆ ಯೆಶಾಯನ ಪುಸ್ತಕ 1ನೇ ಅಧ್ಯಾಯದಲ್ಲಿ ದೇವರು ತನ್ನ ದುಃಖವನ್ನು ಈ ಮಾತುಗಳಲ್ಲಿ ತಿಳಿಸ್ತಾನೆ. ತನ್ನ ಒಂದು ಅಳಲನ್ನು ಈ ಮಾತುಗಳಲ್ಲಿ ತಿಳಿಪಡಿಸ್ತಾನೆ. ನೋಡಿ, ಯೆಶಾಯನ ಪುಸ್ತಕ 1ನೇ ಅಧ್ಯಾಯ ನಾನು 2ನೇ ವಾಕ್ಯದಿಂದ ಕೆಲವು ವಾಕ್ಯಗಳನ್ನು ಓದ್ತಾ ಇದ್ದೇನೆ. ಆಕಾಶ ಮಂಡಲವೇ ಆಲಿಸು, ಭೂಮಂಡಲವೇ ಕೇಳು, ಯೆಹೋವನು ಮಾತನಾಡುತ್ತಿದ್ದಾನೆ. ನಾನು ಸಾಕಿ ಸಲಹಿದ ಮಕ್ಕಳೇ ನನಗೆ ದ್ರೋಹ ಮಾಡಿದ್ದಾರೆ. ಎತ್ತು ಯಜಮಾನನನ್ನು, ಕತ್ತೆ ಒಡೆಯನ ಕೊಟ್ಟಿಗೆಯ ಗೋದಲಿಯನ್ನು ತಿಳಿದಿರುವವು. ಇಸ್ರೇಲ್ ಜನರಿಗೋ ತಿಳುವಳಿಕೆ ಇಲ್ಲ, ನನ್ನ ಪ್ರಜೆಯು ಆಲೋಚಿಸುವುದಿಲ್ಲ. ಪ್ರಿಯರೇ, ಇಲ್ಲಿ ದೇವರು ತನ್ನ ದುಃಖವನ್ನು ತಿಳಿಯಪಡಿಸ್ತಾ ಇದ್ದಾನೆ. ಏನು ಆ ದುಃಖ ಎಂಬುದಾಗಿ ನಾವು ನೋಡುವಾಗ, ಒಂದಾನೊಂದು ಸಮಯದಲ್ಲಿ ಇಸ್ರಾಯೇಲ್ಯರು ಐಗುಪ್ತ ದೇಶದಲ್ಲಿ ದಾಸತ್ವದಲ್ಲಿ ಇದ್ದರು. ಅಂತಹ ದಾಸತ್ವದಲ್ಲಿದ್ದಂತಹ ಜನರನ್ನು ದೇವರು ಏನು ಮಾಡಿದಪ್ಪ ಅಂತಂದರೆ ಮೋಶೆ ಮುಖಾಂತರ ಬಿಡುಗಡೆ ಮಾಡಿ ಅವರನ್ನು ತೆಗೆದುಕೊಂಡು ಬಂದು ಹೊರಬರುವಾಗ ಕೆಂಪು ಸಮುದ್ರ ಅವರ ಮುಂದೆ ಇದೆ. ಹಿಂದೆ ಶತ್ರು ಸಮೂಹವು, ಫರೋಹನ ಸೈನ್ಯವು ಇವರನ್ನು ಬೆನ್ನಟ್ಟುತ್ತಿದೆ. ಇಂತಹ ಒಂದು ಸಂದರ್ಭದಲ್ಲಿ ಏನು ಮಾಡಬೇಕೋ ಗೊತ್ತಿಲ್ಲದಂತಹ ಭಯಾನಕ ಪರಿಸ್ಥಿತಿಯಲ್ಲಿ ಮೋಶೆ ದೇವರಿಗೆ ಮೊರೆ ಇಡ್ತಾನೆ. ಸ್ವಾಮಿ, ನಾನೇನು ಮಾಡಲಿ? ಈ ಜನರೆಲ್ಲರೂ ಕೂಡ ನನ್ನನ್ನು ಕೊಲ್ಲಲು ಸಿದ್ಧರಿದ್ದಾರೆ ಎಂಬುದಾಗಿ ಹೇಳುವಾಗ ದೇವರು ಮೋಶೆಗೆ ತಿಳಿಸ್ತಾನೆ, ಮೋಶೆ, ನಿನ್ನ ಕೈಯಲ್ಲಿ ಏನಿದೆ? ಸ್ವಾಮಿ, ನನ್ನ ಕೈಯಲ್ಲಿ ಒಂದು ಕೋಲಿದೆ. ಆ ಕೋಲನ್ನು ನೀನು ಆ ಒಂದು ಕೆಂಪು ಸಮುದ್ರಕ್ಕೆ ತೋರಿಸು. ಕೆಂಪು ಸಮುದ್ರಕ್ಕೆ ಆ ಕೋಲನ್ನು ಎತ್ತಿ ತೋರಿಸುವಾಗ ದೇವರು ಆ ಒಂದು ಕೆಂಪು ಸಮುದ್ರವನ್ನು 2 ಭಾಗವನ್ನಾಗಿ ಮಾಡ್ತಾನೆ. ಪ್ರಿಯರೇ, ಒಣ ನೆಲವನ್ನು ಕಾಣ ಮಾಡ್ತಾನೆ. ಅಂತಹ ಸಂದರ್ಭದಲ್ಲಿ ಕ್ಷೇಮವಾಗಿ ಇಸ್ರಾಯೇಲ್ ಜನರೆಲ್ಲರೂ ಕೂಡ ಆ ಒಂದು ಸಮುದ್ರದ ಮುಖಾಂತರ ದಾಟಿ ಹೋಗ್ತಾರೆ. ದಾಟಿ ಹೋದಾಗ ಆ ಒಂದು ಫರೋಹನ ಸೈನ್ಯವು ಇವರನ್ನು ಬೆನ್ನಟ್ಟುತ್ತಿರಲು ಸಮುದ್ರದ ಮಧ್ಯಕ್ಕೆ ಬಂದಾಗ ದೇವರು ಆ ಸಮುದ್ರವನ್ನು ಮುಂಚೆ ಇದ್ದ ಹಾಗೆ ಮಾಡ್ತಾನೆ. ಈ ಸಂದರ್ಭದಲ್ಲಿ ಫರೋಹನ ಸೈನ್ಯವು ಸಂಪೂರ್ಣವಾಗಿ ನಾಶವಾಗಿ ಹೋಗುತ್ತೆ. ದೇವರು ತನ್ನ ಮಕ್ಕಳನ್ನು ಕ್ಷೇಮವಾಗಿ ಕಾದು ಕಾಪಾಡಿ ದಡ ಮುಟ್ಟಿಸುತ್ತಾನೆ. ಪ್ರಿಯರೇ, ಎಂತಹ ಒಂದು ಅದ್ಭುತವಾದಂತಹ ದೇವರು!
ಅಷ್ಟೇ ಅಲ್ಲ, ಸ್ವಾಮಿ ನಮಗೆ ಹಸುವಾಗಿದೆ ಎಂಬುದಾಗಿ ಹೇಳುವಾಗ ದೇವರು ಏನು ಮಾಡ್ತಾನಪ್ಪ ಅಂತಂದರೆ ಪರಲೋಕದಿಂದ ಮನ್ನಾವನ್ನು ಕೊಡ್ತಾನೆ. ಸ್ವಾಮಿ ಈ ಒಂದು ಕಹಿಯಾದಂತಹ ನೀರನ್ನು ನಾವು ಕುಡಿಯಲು ಆಗುತ್ತಿಲ್ಲ ಎಂಬುದಾಗಿ ಹೇಳುವಾಗ ದೇವರು ಅವರಿಗೆ ಆ ಮಾರ ಅನುಭವವನ್ನು ಮಧುರವನ್ನಾಗಿ ಮಾಡ್ತಾನೆ. ಸ್ವಾಮಿ ಈ ಒಂದು ಅಡವಿಯಲ್ಲಿ ನಮಗೆ ನೀರೇ ಇಲ್ಲ ಎಂಬುದಾಗಿ ಕೇಳುವಾಗ ದೇವರು ಬಂಡೆಯ ಮುಖಾಂತರ ಅವರಿಗೆ ನೀರು ಕೊಡ್ತಾನೆ. ಪ್ರಿಯರೇ, ದೇವರು ಆ ಒಂದು ದಾಸತ್ವದಲ್ಲಿದ್ದಂತಹ ಜನರನ್ನು ಬಿಡಿಸಿ ಸ್ವತಂತ್ರರನ್ನಾಗಿ ಮಾಡಿ ಒಂದು ಒಳ್ಳೆಯ ಭೂಭಾಗವನ್ನು ಅವರಿಗೆ ಕೊಡ್ತಾನೆ. ದೇವರು ಅವರನ್ನು ಎಷ್ಟೋ ಅತಿಯಾಗಿ ಪ್ರೀತಿಸಿ ಅವರನ್ನು ಒಂದು ಉತ್ತಮ ಪ್ರಜೆಯಾಗಿ ಮಾಡಬೇಕು ಎಂಬುದಾಗಿ ದೇವರು ಎಷ್ಟೋ ಪ್ರಯತ್ನವನ್ನು ಮಾಡ್ತಾನೆ. ಆದರೆ ಅವ್ರೇನು ಮಾಡ್ತಿದ್ದಾರೆ ಎಂಬುದಾಗಿ ನಾವು ನೋಡುವಾಗ ದೇವರ ವಾಕ್ಯ ನಮಗೆ ತಿಳಿಸ್ತಾ ಇದೆ, ದೇವರು ಬಹಳ ದುಃಖ ತಪ್ತನಾಗಿ ಈ ಮಾತುಗಳನ್ನು ಮಾತನಾಡ್ತಾ ಇದ್ದಾನೆ. ಏನು ಆ ದುಃಖ? ಆಕಾಶ ಮಂಡಲವೇ ಆಲಿಸು, ಭೂಮಂಡಲವೇ ಕೇಳು, ಯೆಹೋವನು ಮಾತನಾಡುತ್ತಿದ್ದಾನೆ. ನಾನು ಸಾಕಿ ಸಲಹಿದ ಮಕ್ಕಳೇ ನನಗೆ ದ್ರೋಹ ಮಾಡಿದ್ದಾರೆ. ನಾನು ಅವರನ್ನು ಸಾಕಿದೆ, ನಾನು ಅವರನ್ನು ಸಲಹಿದೆ, ಅವರನ್ನು ದಾಸತ್ವದಿಂದ ಬಿಡಿಸಿದೆ, ಪರಲೋಕದಿಂದ ಮನ್ನಾವನ್ನು ಕೊಟ್ಟೆ, ಕೆಂಪು ಸಮುದ್ರವನ್ನು 2 ಭಾಗ ಮಾಡಿದೆ, ನಾನು ಮಾರ ಅನುಭವವನ್ನು ಮಧುರವನ್ನಾಗಿ ಮಾಡಿದೆ. ಇಷ್ಟು ಮಾಡಿದರೂ ಸರಿ ಇಸ್ರಾಯೇಲ್ಯರು ನನ್ನನ್ನು ಲೆಕ್ಕ ಮಾಡುತ್ತಿಲ್ಲ. ಇಸ್ರಾಯೇಲ್ಯರು ನನಗೆ ವಿರೋಧವಾಗಿ ಜೀವಿಸ್ತಾ ಇದ್ದಾರೆ. ಇಸ್ರಾಯೇಲ್ಯರು ಉಪಕಾರವನ್ನು ನೆನೆಸಿದವರು ಎಂಬುದಾಗಿ ಹೇಳ್ತಿದ್ದಾನೆ. ಅಷ್ಟೇ ಅಲ್ಲ, ನಾವು 4ನೇ ವಾಕ್ಯದಲ್ಲಿ ನೋಡುವುದಾದರೆ 3ನೇ ವಾಕ್ಯದಲ್ಲಿ ಎತ್ತು ತನ್ನ ಯಜಮಾನನನ್ನು ಗುರುತು ಹಿಡಿಯುತ್ತಂತೆ, ಕತ್ತೆ ತನ್ನ ಯಜಮಾನನ ಗೋದಲಿಯನ್ನು ಬಲ್ಲದಂತೆ. ಆದರೆ ಇಸ್ರಾಯೇಲರಿಗೆ, ನನ್ನ ಪ್ರಜೆಗಳಾಗಿರುವಂತಹ ಇಸ್ರಾಯೇಲರಿಗೆ ಬುದ್ಧಿ ಇಲ್ಲ ಎಂಬುದಾಗಿ ದೇವರು ಮಾತನಾಡ್ತಾ ಇದ್ದಾನೆ. ಪ್ರಿಯರೇ, ಇಸ್ರಾಯೇಲ್ಯರು ಉಪಕಾರವನ್ನು ನೆನೆಸಿದವರು, ಉಪಕಾರವನ್ನು ನೆನೆಸದೆ ದೇವರಿಗೆ ವಿರೋಧವಾಗಿ ಜೀವಿಸುತ್ತಿದ್ದಂತಹ ಒಂದು ಭಯಾನಕ ಜನಾಂಗ ಎಂಬುದಾಗಿ ಹೇಳಿದರೆ ಖಂಡಿತವಾಗಲೂ ತಪ್ಪಾಗುವುದಿಲ್ಲ. ಪ್ರಿಯರೇ, ಈ ಒಂದು ವಚನಗಳ ಮುಖಾಂತರ ನಾವೇನು ಕಲಿಬೇಕಪ್ಪ ಅಂತಂದರೆ, ದೇವರು ನಮ್ಮನ್ನು ಸಾಕಿದ್ದಾನೆ, ನಮ್ಮನ್ನು ಸಲಹಿದ್ದಾನೆ, ನಮ್ಮ ಕೈ ಹಿಡಿದು ಇಲ್ಲಿಯವರೆಗೂ ನಡೆಸಿದ್ದಾನೆ. ಆತನಿಗೆ ವಿರೋಧವಾಗಿ ಉಪಕಾರವನ್ನು ನೆನೆಸದೆ ಯಾವುದೇ ಕಾರಣಕ್ಕೂ ಕೂಡ ನಾವು ಜೀವಿಸಬಾರದು ಎಂಬುದಾಗಿ ಸತ್ಯವಾಕ್ಯ ನಮಗಿಂದು ತಿಳಿಸ್ತಾ ಇದೆ. ಪ್ರಿಯರೇ, ನೋಡಿ, ಪ್ರಸಂಗಿ ಪುಸ್ತಕದಲ್ಲಿ ಜ್ಞಾನಿಯಾದಂತಹ ಸೊಲೊಮೋನನು ಒಂದು ಅದ್ಭುತವಾದಂತಹ ಮಾತನ್ನು ಬರೀತಾನೆ. ಪ್ರಿಯರೇ, ಈ ಮುಂಜಾನೆಯಲ್ಲಿ ಆ ಒಂದು ವಾಕ್ಯವನ್ನು ನಾನು ಓದ್ತಿದ್ದೆ, ಬಹಳ ಸಂತೋಷವಾಯಿತು, ಬಹಳ ತೃಪ್ತಿಯನ್ನು ನಾನು ಹೊಂದಿಕೊಂಡೆ. ಆ ವಾಕ್ಯ ನಿಮ್ಮೊಟ್ಟಿಗೆ ಹಂಚಿಕೊಳ್ಳಲು ಬಯಸ್ತೇನೆ. 2ನೇ ಅಧ್ಯಾಯ, ಪ್ರಸಂಗಿ 2ನೇ ಅಧ್ಯಾಯ 25ನೇ ವಾಕ್ಯ ನೋಡಿ. ಸತ್ಯವಾಕ್ಯ ಈ ರೀತಿ ಹೇಳ್ತಾ ಇದೆ, ಆತನಿಲ್ಲದೆ ಯಾರು ಭೋಜನ ಮಾಡಿ ಸುಖವನ್ನು ಅನುಭವಿಸಾರು. ಪ್ರಿಯರೇ, ಆತನ ಕೃಪೆ ಇಲ್ಲದೆ, ಆತನ ಒಂದು ದಯೆ ಇಲ್ಲದೆ, ಆತನ ಒಂದು ಅನುಕಂಪವಿಲ್ಲದೆ ಯಾರೂ ಕೂಡ ಒಂದು ಹೊತ್ತು ಊಟವನ್ನು ಕೂಡ ಮಾಡಲು ಸಾಧ್ಯವಿಲ್ಲ ಎಂಬುದಾಗಿ ದೇವರ ವಾಕ್ಯ ನಮಗೆ ಹೇಳ್ತಾ ಇದೆ. ಪ್ರಿಯರೇ, ಆತನ ಒಂದು ಮಹಾನ್ ಕೃಪೆಯಿಂದ ಮಾತ್ರ ನಾನು ನೀವು 3 ಹೊತ್ತು ಊಟವನ್ನು ಮಾಡ್ತಿದ್ದೇವೆ. ಮುಂಜಾನೆಯಲ್ಲಿ ನಾವು ಊಟ ಮಾಡುವಾಗ ಖಂಡಿತವಾಗಲೂ ದೇವರನ್ನು ನಾವು ಸ್ಮರಿಸಬೇಕು. ನಾವು ನಮ್ಮ ಕೈಗೆ ಊಟ ಬಂದ ಪ್ರತಿ ಕ್ಷಣವೂ ಕೂಡ ಸ್ವಾಮಿ ಇದು ನಿನ್ನ ಮಹಾನ್ ಕೃಪೆ, ನನಗೆ ಸ್ತೋತ್ರ ಎಂಬುದಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಬೇಕು, ಉಪಕಾರವನ್ನು ನೆನೆಸುವಂಥವರಾಗಿರಬೇಕು. ಆಗ ತಾನೇ ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾನೆ. ಪ್ರಿಯರೇ, ಇಸ್ರಾಯೇಲ್ಯರು ದೇವರು ಅವರಿಗೆ ಪರಲೋಕದಿಂದ ಮನ್ನಾವನ್ನು ಕೊಟ್ಟರೂ ಸರಿ, ದೇವರಿಗೆ ಕೃತಜ್ಞರಾಗಿ ಅವರು ಜೀವಿಸಲಿಲ್ಲ. ಬಹಳ ತಪ್ಪು. ನಾವು ಅಂತಹ ಮಕ್ಕಳಾಗಿರಬಾರದು. ಪ್ರಿಯರೇ, ದೇವರು ಮಾಡಿದಂತಹ ಪ್ರತಿಯೊಂದೊಂದು ಉಪಕಾರವನ್ನು ಮೆಲುಕು ಹಾಕುತ್ತಾ, ಪ್ರತಿಯೊಂದು ಉಪಕಾರವನ್ನು ನಾವು ನೆನೆಸುತ್ತಾ ಆತನಿಗೆ ಸ್ತೋತ್ರವನ್ನು ಮಾಡುವಾಗ ದೇವರು ನಮ್ಮನ್ನು ಖಂಡಿತವಾಗಲು ಆಶೀರ್ವಾದ ಮಾಡುವಂಥವನಾಗಿದ್ದಾನೆ. ಪ್ರಿಯರೇ, ನೋಡಿ, ಇಲ್ಲಿ ಮುಂದೆ ಹೋಗುವುದಾದರೆ ಎಫೆಸದವರಿಗೆ ಬರೆದಂತಹ ಪತ್ರಿಕೆಯಲ್ಲಿ ಪೌಲನು ಒಂದು ಮಾತನ್ನು ತಿಳಿಸ್ತಾನೆ. ಎಫೆಸ, ನಾನು 2ನೇ ಅಧ್ಯಾಯಕ್ಕೆ ಹೋಗ್ತಾ ಇದ್ದೇನೆ. 2ನೇ ಅಧ್ಯಾಯ 1ನೇ ವಚನದಲ್ಲಿ ಪೌಲನು ಒಂದು ಮಾತನ್ನು ಹೇಳ್ತಾ ಇದ್ದಾನೆ. ನೋಡಿ, ಎಫೆಸ 2ನೇ ಅಧ್ಯಾಯ 1ನೇ ವಾಕ್ಯವನ್ನು ನಾನು ಓದ್ತಾ ಇದ್ದೇನೆ. ಆತನು ಅಪರಾಧಗಳ ಮತ್ತು ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದ ನಿಮ್ಮನ್ನು ಸಹ ಬದುಕಿಸಿದನು. ಪ್ರಿಯರೇ, ನಾವು ಪಾಪದಲ್ಲಿ ಮೊತ್ತಲ್ಪಟ್ಟಿದ್ದೆವು, ನಾವು ಮರಣಕ್ಕೆ ಹೋಗಬೇಕಾದವರು. ಯಾಕೆಂದರೆ ಪಾಪದ ಸಂಬಳ ಮರಣ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಾ ಇದೆ. ಅಂತಹ ಒಂದು ಮರಣದಿಂದ ದೇವರು ನಮ್ಮನ್ನು ಏನು ಮಾಡ್ದಪ್ಪ ಅಂತಂದರೆ ಪಾರು ಮಾಡಿದ, ನಮ್ಮನ್ನು ರಕ್ಷಿಸಿದ. ನೋಡಿ,
ಪೌಲನು ಎಂತಹ ಅದ್ಭುತವಾದಂತಹ ಮಾತುಗಳನ್ನು ಬರಿತಾ ಇದ್ದಾನೆ. ಆತನು ಅಪರಾಧಗಳ ಮತ್ತು ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದ ನಿಮ್ಮನ್ನು ದೇವರು ಏನು ಮಾಡಿದ್ದಾನಪ್ಪ ಅಂತಂದರೆ ಬದುಕಿಸಿದ್ದಾನೆ. ನಾವು ಮರಣವನ್ನು ಹೊಂದಬೇಕಾಗಿತ್ತು, ಆದರೆ ದೇವರು ಏನು ಮಾಡ್ದಪ್ಪ ಅಂತಂದರೆ ಆ ಶಿಕ್ಷೆಯನ್ನು ತನ್ನ ಮಗನ ಮೇಲೆ ಹಾಕಿ ಆತನ ಮುಖಾಂತರ ನಾವು ಜೀವಿಸುವಂತೆ ಆತನು ಕೃಪೆ ಮಾಡಿದ್ದಾನೆ. ದೇವರ ವಾಕ್ಯ ಹೇಳುತ್ತೆ, ಯೋಹಾನನ ಸುವಾರ್ತೆ 3ನೇ ಅಧ್ಯಾಯ 16ನೇ ವಾಕ್ಯ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ಕೂಡ ನಾಶವಾಗದೆ ಪ್ರತಿಯೊಬ್ಬೊಬ್ಬರೂ ಕೂಡ ನಿತ್ಯ ಜೀವವನ್ನು ಹೊಂದಬೇಕೆಂದು ಯೇಸು ಸ್ವಾಮಿಯನ್ನು ಈ ಲೋಕಕ್ಕೆ ತಂದೆಯಾದ ದೇವರು ಕಳುಹಿಸಿದ್ದಾನೆ ಎಂಬುದಾಗಿ ಸತ್ಯವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳುತ್ತದೆ. ಪ್ರಿಯರೇ, ಈ ಅಂತ್ಯಕಾಲದಲ್ಲಿ ಜೀವಿಸುತ್ತಿರುವಂತಹ ನಾವು ಪಾಪಗಳ ದೆಸೆಯಿಂದ, ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದಂತಹ ನಮ್ಮನ್ನು ಬದುಕಿಸಲು ಯೇಸು ಸ್ವಾಮಿಯವರು ಈ ಲೋಕಕ್ಕೆ ಬಂದಿದ್ದಾರೆ. ಪ್ರಿಯರೇ, ಆದ್ದರಿಂದ ಆತನು ಮಾಡಿದಂತಹ ಉಪಕಾರಗಳನ್ನು ನಾವು ನೆನೆಸಬೇಕಾಗಿದೆ. ಪ್ರಿಯರೇ, ಒಂದು ಆರ್ಟಿಕಲನ್ನು ಓದ್ತಾ ಇದ್ದೆ ನಾನು, ಒಂದು ನಿಜವಾಗಿಯೂ ನಡೆದಂತಹ ಒಂದು ಅದ್ಭುತ ಘಟನೆಯ ಕುರಿತಾಗಿ ನಾನು ಓದ್ತಾ ಇದ್ದೆ. ಲಂಡನ್ನಲ್ಲಿ ನಿಜವಾಗಿಯೂ ನಡೆದಂತಹ ಒಂದು ಘಟನೆ ಇದು. ಆ ಲಂಡನ್ ದೇಶದಲ್ಲಿ ಒಂದು ರೈಲ್ವೆ ಸ್ಟೇಷನ್ನಲ್ಲಿ ಒಬ್ಬ ವೃದ್ಧೆ, ಬಹು ವಯಸ್ಸಾಗಿರುವಂತಹ ಒಬ್ಬ ವೃದ್ಧೆ ಒಂದು ಸತ್ಯವೇದವನ್ನು ಅಲ್ಲಿದ್ದಂತಹ ಒಬ್ಬ ಸಣ್ಣ ಬಾಲಕನಿಗೆ ಕೊಡ್ತಾಳೆ. ಸಣ್ಣ ಬಾಲಕನಿಗೆ ಕೊಟ್ಟು ಆಕೆ ಹೊರಟು ಬಿಡ್ತಾಳೆ. ಪ್ರಿಯರೇ, ಆ ಸಣ್ಣ ಬಾಲಕನು ಆ ಸತ್ಯವೇದವನ್ನು ಓದಿ ದೊಡ್ಡವನಾಗಿ ಒಂದು ಉನ್ನತ ಹುದ್ದೆಗೆ ಬರ್ತಾನೆ. ಸಮಾಜದಲ್ಲಿ ಒಂದು ಉನ್ನತ ಹುದ್ದೆಗೆ ಬಂದಾಗ ಆ ಮುದುಕಿಯನ್ನು ಮತ್ತೆ ಆ ಮಗನು ನೋಡಬೇಕು ಎಂಬುದಾಗಿ ಆ ಸಣ್ಣ ಮಗನು ಹುಡುಕ್ತಾ ಇರ್ತಾನೆ ಆ ಮುದುಕಿಯನ್ನು. ಆದರೆ ಆ ವೃದ್ಧೆ ಕಣ್ಣಿಗೆ ಕಾಣೋದೇ ಇಲ್ಲ. ಆ ವೃದ್ಧೆಗಾಗಿ ಈ ಯವನಸ್ಥನು ಪ್ರಾರ್ಥನೆ ಮಾಡ್ತಾ ಇರ್ತಾನೆ, ಸ್ವಾಮಿ, ಒಮ್ಮೆ ನಾನು ಆ ಒಂದು ವೃದ್ಧೆಯನ್ನು ಭೇಟಿ ಮಾಡಬೇಕು ಸ್ವಾಮಿ, ಯಾಕೆಂದರೆ ನಾನು ಇಷ್ಟರವನಾಗಲು ಕಾರಣ ಆ ಮುದುಕಿ, ನನಗೆ ಆ ಸತ್ಯವೇದವನ್ನು ಕೊಟ್ಟದ್ದು ಆ ಮುದುಕಿಯನ್ನು ನಾನು ನೋಡಬೇಕು ಎಂಬುದಾಗಿ ತನು ದಿನೇ ದಿನೇ ಪ್ರಾರ್ಥನೆಯನ್ನು ಮಾಡ್ತಾ ಇರ್ತಾನೆ. ಒಂದು ದಿವಸ ದೇವರ ಕೃಪೆಯಿಂದ ಆ ಮುದುಕಿಯನ್ನು ಕಾಣುವಂತಹ ಒಂದು ಅವಕಾಶ ಈ ಒಬ್ಬ ಯವನಸ್ಥನಿಗೆ ಒದಗಿ ಬರುತ್ತೆ. ಅದೇ ಒಂದು ರೈಲ್ವೆ ಸ್ಟೇಷನಲ್ಲಿ ಆ ಮುದುಕಿಯನ್ನು ಒಂದು ದಿವಸ ಆತನು ಭೇಟಿ ಮಾಡ್ತಾನೆ. ಭೇಟಿ ಮಾಡಿದ ನಂತರ ಆ ಯವನಸ್ಥನು ಬಹಳ ಸಂತೋಷದಿಂದ ಆ ಮುದುಕಿಯ ಬಳಿಗೆ ಹೋಗಿ, ಅಮ್ಮ, ನೀನು ಮಾಡಿದಂತಹ ಈ ಉಪಕಾರಕ್ಕಾಗಿ ನನಗೆ ವಂದನೆ, ನೀನು ಸತ್ಯವೇದವನ್ನು ನನಗೆ ಕೊಟ್ಟೆ, ಇದರ ಪ್ರಯುಕ್ತ ನಾನು ಸತ್ಯವನ್ನು ಕಂಡುಕೊಂಡೆ, ದೇವರ ದಯೆಯಿಂದ ನಾನೀಗ ಚೆನ್ನಾಗಿದ್ದೇನೆ, ನಿನಗೆ ವಂದನೆಗಳು ಎಂಬುದಾಗಿ ತಿಳಿಸುವಾಗ ಆ ಮುದುಕಿ ನಗಾಡ್ತಾ ಹೇಳ್ತಾಳೆ, ಮಗನೇ, ನೀನು ನಾನು ಮಾಡಿದಂತಹ ಸಣ್ಣ ಉಪಕಾರಕ್ಕಾಗಿ ವಂದನೆಗಳನ್ನು ತಿಳಿಸಲು ಬಂದಿದ್ದೀಯಾ, ಆದರೆ ಯೇಸು ಸ್ವಾಮಿಯವರು ಎಷ್ಟೋ ದೊಡ್ಡ ಉಪಕಾರವನ್ನು ನಮಗೆ ಮಾಡಿದ್ದಾರೆ. ಶಿಲುಬೆಯಲ್ಲಿ ನಮಗಾಗಿ ಆತನು ಬಲಿಯಾಗಿದ್ದಾನೆ, ತನ್ನ ರಕ್ತವನ್ನು ಚಿಂದಿಸಿದ್ದಾನೆ, ತನ್ನ ಒಂದು ತಲೆಯಲ್ಲಿ ಮುಳ್ಳಿನ ಕಿರೀಟವು ಇಡಲ್ಪಟ್ಟಿದೆ, ತನ್ನ ಕೈ ಕಾಲುಗಳು ಜಜ್ಜಲ್ಪಟ್ಟಿವೆ. ಆತನು ಮಾಡಿದಂತಹ ಇಂತಹ ಒಂದು ದೊಡ್ಡ ತ್ಯಾಗಕ್ಕಾಗಿ, ಉಪಕಾರಕ್ಕಾಗಿ ನಾವೇನು ಮಾಡಬೇಕು ಹೇಳು ಮಗನೇ? ಎಷ್ಟೋ ದೊಡ್ಡ ಉಪಕಾರವನ್ನು ಮಾಡಿದ್ದಾನಪ್ಪ, ನನಗಿಂತ ಅತಿ ಹೆಚ್ಚಾಗಿ ನೀನು ದೇವರಿಗೆ ಕೃತಜ್ಞನಾಗಿರಬೇಕು, ದೇವರು ಮಾಡಿದಂತಹ ಉಪಕಾರಗಳನ್ನು ನೀನು ನೆನೆಸಬೇಕು ಎಂಬುದಾಗಿ ಆ ಮುದುಕಿ ಹೇಳೋದನ್ನು ನಾವು ಕಾಣ್ತಿದ್ದೇವೆ. ಹೌದು ಪ್ರಿಯರೇ, ನಮ್ಮ ಜೀವನದಲ್ಲಿ ಎಲ್ಲರೂ ಕೂಡ ಉಪಕಾರವನ್ನು ಮಾಡಿರಬಹುದು, ಆದರೆ ದೇವರು ಅತಿ ದೊಡ್ಡ ಉಪಕಾರವನ್ನು ಮಾಡಿದ್ದಾರೆ. ಆತನ ಒಂದು ಉಪಕಾರವನ್ನು ನಾವು ಯಾವುದೇ ಕಾರಣಕ್ಕೂ ಕೂಡ ಮರೆಯಬಾರದು. ಆತನ ಉಪಕಾರವನ್ನು ನಾವು ಮರೆಯುವುದಾದರೆ ಖಂಡಿತವಾಗಲೂ ನಾವು ನಾಶವಾಗ್ತೇವೆ ಎಂಬುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರೆಯಬಾರ್ದು ಪ್ರಿಯರೇ, ಯಾವುದೇ ಕಾರಣಕ್ಕೂ ಕೂಡ ಮರೆಯಬಾರ್ದು. ನೋಡಿ, ನಾವು 1 ಥೆಸಲೋನಿಕ 5ನೇ ಅಧ್ಯಾಯಕ್ಕೆ ಹೋಗುವಾಗ ಸತ್ಯವಾಕ್ಯದಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ, ನಾವು ಪ್ರತಿ ವಿಷಯದಲ್ಲೂ ಕೂಡ ದೇವರಿಗೆ ಕೃತಜ್ಞರಾಗಿ ಇರಬೇಕಂತೆ. 1 ಥೆಸಲೋನಿಕ 5ನೇ ಅಧ್ಯಾಯ 16ನೇ ವಾಕ್ಯವನ್ನು ಓದ್ತಿದ್ದೇನೆ. ಯಾವಾಗಲೂ ಸಂತೋಷಿಸಿರಿ, ಎಡಬಿಡದೆ ಪ್ರಾರ್ಥನೆ ಮಾಡಿರಿ, ಎಲ್ಲದರಲ್ಲಿಯೂ ಕೃತಜ್ಞತಾಸ್ತುತಿ ಮಾಡಿರಿ. ಎಲ್ಲದರಲ್ಲಿಯೂ ಕೂಡ ದೇವರಿಗೆ ಕೃತಜ್ಞತಾಸ್ತುತಿ ಮಾಡಬೇಕಂತೆ. ಇಂಥದ್ದು ಎಂಬುದಾಗಿ ಅಲ್ಲ, ಪ್ರತಿಯೊಂದೊಂದು ವಿಷಯದಲ್ಲಿ ನಾವು ದೇವರಿಗೆ ಕೃತಜ್ಞರಾಗಿರಬೇಕು, ಆತನು ಮಾಡಿದಂತಹ ಉಪಕಾರವನ್ನು ನೆನೆಸುವಂಥವರಾಗಿರಬೇಕು ಎಂಬುದಾಗಿ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಪ್ರಿಯರೇ, 103ನೇ ಕೀರ್ತನೆ ನಮ್ಮೆಲ್ಲರಿಗೂ ಕೂಡ ಬಹಳ ಚೆನ್ನಾಗಿ ಗೊತ್ತು. ನನ್ನ ಮನವೇ
ಯೆಹೋವನನ್ನು ಕೊಂಡಾಡು. ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ಆತನು ಮಾಡಿದಂತಹ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ ಎಂಬುದಾಗಿ ದಾವೀದನು ದೇವರಿಗೆ ಒಂದು ಸ್ತೋತ್ರಗಾನವನ್ನು ಹಾಡ್ತಾನೆ. ಪ್ರಿಯರೇ, ನಾವು ಇಂದು ದೇವರ ಮಕ್ಕಳಾಗಿ ಒಂದನ್ನು ಅರ್ಥ ಮಾಡಿಕೊಳ್ಬೇಕು. ದಾವೀದನು ಹೇಳ್ತಾ ಇದ್ದಾನೆ, ವೃದ್ಧಾಪ್ಯದಲ್ಲಿ ತನ್ನ ಜೀವನದ ಪ್ರತಿಯೊಂದೊಂದು ಅನುಭವದಲ್ಲೂ ಕೂಡ ದೇವರಿದ್ದಾನೆ, ಪ್ರತಿಯೊಂದೊಂದು ಘಟ್ಟದಲ್ಲೂ ಕೂಡ ದೇವರು ಕೈ ಹಿಡಿದು ನನ್ನನ್ನು ನಡೆಸಿದ್ದಾನೆ ಎಂಬುದಾಗಿ ಕೃತಜ್ಞತಾ ಭಾವದಿಂದ ದಾವೀದನು ಈ ಒಂದು ಕೀರ್ತನೆಯನ್ನು ರಚಿಸ್ತಾನೆ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಕೂಡ ಮರೆಯಬೇಡ ನೀನು. ಯಾಕೆಂದರೆ ಅಷ್ಟು ಉಪಕಾರಗಳನ್ನು ಆತನು ಮಾಡಿದ್ದಾನೆ, ಅದರಲ್ಲೂ ಒಂದೂ ಕೂಡ ನೀನು ಮರೀಲಿಕ್ಕೆ ಸಾಧ್ಯವೇ ಇಲ್ಲ. ಪ್ರತಿಯೊಂದನ್ನು ಕೂಡ ನೀನು ನೆನೆಸ್ಕೊಳ್ಳಬೇಕು. ಆತನಿಗೆ ಸದಾ ನೀನು ಉಪಕಾರವನ್ನು ನೆನೆಸುತ್ತಾ ಕೃತಜ್ಞನಾಗಿ ಜೀವಿಸಬೇಕು ಎಂಬುದಾಗಿ ದಾವೀದನ ಒಂದು ಕೂಗಾಗಿದೆ ಪ್ರಿಯರೇ. ಆದ್ದರಿಂದ ಈ ಅಂತ್ಯಕಾಲದಲ್ಲಿ ಕೃತಜ್ಞತೆ ಇಲ್ಲದವರು ಇರ್ತಾರೆ. ನಾವೆಷ್ಟೋ ಸಹಾಯವನ್ನು ಮಾಡಿರ್ತೇವೆ, ಸ್ನೇಹಿತರಿಗೆ, ನಮ್ಮ ಬಂಧುಗಳಿಗೆ, ನಮ್ಮ ನೆರೆಹೊರೆಯವರಿಗೆ ಎಷ್ಟೋ ಸಹಾಯವನ್ನು ಮಾಡಿರ್ತೇವೆ. ಅವರ ಉಪಕಾರವನ್ನು ನೆನೆಸದೇ ಇದ್ದಾಗ ಬಾಧೆ ಪಡಬೇಡ. ಬದಲಾಗಿ ನೀನು ದೇವರಿಗೆ ಕೃತಜ್ಞನಾಗಿರು, ದೇವರ ಕಡೆಗೆ ನೀನು ತಿರುಗುಕೋ. ಅಂಥವರು ಸಮಾಜದಲ್ಲಿ ಇರ್ತಾರೆ ಎಂಬುದಾಗಿ ದೇವರು ಮುಂಚಿತವಾಗಿ ನಮಗೆ ತಿಳಿಸಿದ್ದಾನೆ ಸತ್ಯವೇದದ ಮುಖಾಂತರ. ಅವರನ್ನು ಕಂಡು ಯಾವುದೇ ಕಾರಣಕ್ಕೂ ಕೂಡ ಕೋಪ ಮಾಡಿಕೊಳ್ಳಬೇಡ. ಬದಲಾಗಿ ದೇವರ ಕಡೆಗೆ ತಿರುಗಿ ದೇವರನ್ನು ಹುಡುಕುವಾಗ ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾನೆ. ಆತನು ಮಾಡಿದಂತಹ ಉಪಕಾರಗಳಿಗೆ ನಾವು ಏನೂ ಕೂಡ ಬೆಲೆ ಕಟ್ಟಲು ಸಾಧ್ಯವಿಲ್ಲ ಪ್ರಿಯರೇ. ಅಷ್ಟು ಉಪಕಾರಗಳನ್ನು ಮಾಡಿದ್ದಾನೆ. ಆತನ ಕೃಪೆ ಇಲ್ಲದೆ, ಆತನ ದಯೆ ಇಲ್ಲದೆ ಒಂದು ಹೊತ್ತು ಊಟ ಕೂಡ ಮಾಡಲಿಕ್ಕೆ ನಮಗೆ ಸಾಧ್ಯವಿಲ್ಲ ಎಂಬುದಾಗಿ ಸೊಲೊಮೋನನು ಹೇಳ್ತಾ ಇದ್ದಾನೆ. ಆದ್ದರಿಂದ ಒಂದನ್ನು ಅರ್ಥ ಮಾಡಿಕೊಳ್ಳಬೇಕು, ಆತನ ದಯೆಯಿಂದ ಮಾತ್ರ ನಾವು ಚೆನ್ನಾಗಿರಲು ಸಾಧ್ಯ. ಆತನ ಕೃಪೆಯಿಂದ ಮಾತ್ರ ನಾವು ನಮ್ಮ ಕುಟುಂಬಗಳಲ್ಲಿ ಸಂತೋಷವಾಗಿ ಇರಲು ಸಾಧ್ಯ ಎಂಬುದನ್ನು ಯಾವುದೇ ಕಾರಣಕ್ಕೂ ಕೂಡ ನಾವು ಮರಿಬಾರದು. ನೋಡಿ, ಕೊಲೊಸ್ಸದವರಿಗೆ ಬರೆದಂತಹ ಪತ್ರಿಕೆಯಲ್ಲಿ ಪೌಲನು ಈ ರೀತಿ ಹೇಳ್ತಾನೆ. 3ನೇ ಅಧ್ಯಾಯ 15ನೇ ವಾಕ್ಯವನ್ನು ನಾನು ಓದ್ತಾ ಇದ್ದೇನೆ. ಕ್ರಿಸ್ತನಿಂದಾದ ಸಮಾಧಾನವು ನಿಮ್ಮ ಹೃದಯಗಳಲ್ಲಿ ಯಜಮಾನನಂತಿದ್ದು ತೀರ್ಪು ಹೇಳಲಿ. ನೀವು ಒಂದೇ ದೇಹಕ್ಕೆ ಸೇರಿದವರಾದ್ದರಿಂದ ಸಮಾಧಾನದಿಂದಿರುವುದಕ್ಕಾಗಿ ಕರೆಯಲ್ಪಟ್ಟಿರಿ. ಇದಲ್ಲದೆ ಕೃತಜ್ಞತೆಯುಳ್ಳವರಾಗಿರ್ರಿ. ದೇವರ ವಾಕ್ಯ ಹೇಳ್ತಿದೆ. ಪೌಲನು ಕೊಲೊಸ್ಸಿಯವರಿಗೆ ಬರಿತಾ ಹೇಳ್ತಾ ಇದ್ದಾನೆ, ಎಲ್ಲದರಲ್ಲೂ ಕೂಡ ನೀವು ಕೃತಜ್ಞರಾಗಿರಿ, ಕೃತಜ್ಞತೆಯನ್ನು ದೇವರಿಗೆ ತಿಳಿಯಪಡಿಸಿರಿ ಎಂಬುದಾಗಿ ಸತ್ಯವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸುತ್ತಿರುವುದನ್ನು ನಾವು ನೋಡಬಹುದು. ಎಲ್ಲ ವಿಚಾರಗಳಲ್ಲಿ ನಾವೇನು ಮಾಡಬೇಕಪ್ಪ ಅಂತಂದರೆ ಕೃತಜ್ಞರಾಗಿರಬೇಕು. ಆತನ ಕೃಪೆಯಿಂದ ಮಾತ್ರ ದೇವರು ನನ್ನನ್ನು ಇಲ್ಲಿವರೆಗೂ ನಡೆಸಿದ್ದಾನೆ ಎಂಬುದಾಗಿ ಆ ಒಂದು ಭಾವದಿಂದ ದೇವರಿಗೆ ಸದಾಕಾಲ ನಾವು ಕೃತಜ್ಞರಾಗಿರಬೇಕು ಎಂಬುದಾಗಿ ಸತ್ಯವಾಕ್ಯ ಹೇಳ್ತಾ ಇದೆ. ಪ್ರಿಯ ವೀಕ್ಷಕರೇ, ಇಂದು ಈ ಅನ್ಥ್ಯಾಂಕ್ಫುಲ್ ಅಂದರೆ ಉಪಕಾರವನ್ನು ನೆನೆಸಿದವರ ಕುರಿತಾಗಿ ದೇವರ ವಾಕ್ಯವನ್ನು ಕಲಿತಿದ್ದೇವೆ. ಅಂತ್ಯಕಾಲದಲ್ಲಿ ಇಂಥವ್ರು ಇರ್ತಾರೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತಿದೆ. ಇಂಥವರಿಗೆ ವಿರುದ್ಧವಾಗಿ ನೀರು, ಇಂಥವರಿಗೆ ದೂರವಾಗಿ ನೀನಿರು ಎಂಬುದಾಗಿ ಪೌಲನು ತಿಮೋತಿಯನಿಗೆ ತಿಳಿಸ್ತಾ ಇದ್ದಾನೆ. ಆದ್ದರಿಂದ ನಾವು ಸದಾ ಕೃತಜ್ಞರಾಗಿ ದೇವರ ಭಯಭಕ್ತಿಯಲ್ಲಿ ನಡೆಯೋಣ. ಈ ಉಪಕಾರವನ್ನು ನೆನೆಸಿದವರಿಂದ ನಾವು ದೂರವಿದ್ದು ದೇವರ ರಾಜ್ಯಕ್ಕೆ ಹತ್ತಿರವಾಗೋಣ. ದೇವರು ಈ ಸ್ವಲ್ಪ ವಾಕ್ಯವನ್ನು ಆಶೀರ್ವಾದ ಮಾಡಲಿ. ಒಂದು ಪ್ರಾರ್ಥನೆ ಮುಖಾಂತರ ಈ ಕಾರ್ಯಕ್ರಮವನ್ನು ನಾವು ಮುಕ್ತಾಯ ಮಾಡಿಕೊಳ್ಳೋಣ. ಪ್ರಾರ್ಥಿಸುವ. ಪರಲೋಕದ ತಂದೆಯೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಅಪ್ಪ. ನಿನ್ನ ವಾಕ್ಯ ಭಾಗದ ಮುಖಾಂತರ ನಮ್ಮೊಟ್ಟಿಗೆ ಮಾತನಾಡಿದ್ದಿ. ಈಗೋ ಸ್ವಾಮಿ, ಅಂತ್ಯಕಾಲದಲ್ಲಿ ಉಪಕಾರವನ್ನು ನೆನೆಸಿದವರ ಕುರಿತಾಗಿ ಸ್ವಾಮಿ ನಮ್ಮೊಟ್ಟಿಗೆ ಮಾತನಾಡಿದ್ದಕ್ಕಾಗಿ ಕೋಟಿ ಸ್ತೋತ್ರ ಕರ್ತನೆ. ಹೌದು ಸ್ವಾಮಿ, ನಾವು ಉಪಕಾರವನ್ನು ನೆನೆಸುತ್ತಾ ನೀನು ಮಾಡಿದಂತಹ ಎಲ್ಲ ಉಪಕಾರಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಸದಾ ನಿನಗೆ ಕೃತಜ್ಞತೆಯನ್ನು ತಿಳಿಸುವಂತಹ ಮಕ್ಕಳನ್ನಾಗಿ ನಮ್ಮನ್ನು ಮಾರ್ಪಡಿಸಬೇಕೆಂದು, ಆಶೀರ್ವದಿಸಬೇಕೆಂದು ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಆಮೇನ್.